ಲವ್ ಜಿಹಾದ್ ಲವ್ ಜಿಹಾದ್ ಲವ್ ಜಿಹಾದ್ ಯಾರೋ ಹೇಳ್ತಾ ಇದ್ರು ಲವ್ ಜಿಹಾದ್ ಎಲ್ಲ ಇಲ್ಲ ರೀ ಅಂತ. ಯಾರೇ ಹೇಳಿದ್ ನಿಮಗೆ ಲವ್ ಜಿಹಾದ್ ಇಲ್ಲ ಅಂತ ಹೇಳಿ? ಈ ಸ್ಟೋರಿಯನ್ನ ಒಮ್ಮೆ ಕೇಳಿ. ಯಾವ ರೀತಿಯಾಗಿ ಮುಸ್ಲಿಂ ಯುವಕ ಒಂದು ಹಿಂದೂ ಹುಡುಗಿಯನ್ನ ಕತ್ತರಿಸಿ ಹಾಕ್ತೀನಿ ಅಂತ ಹೇಳಿ ಹೆದರ್ಸ್ತಾನೆ ಅಂತ. ಇಲ್ವಾ ಲವ್ ಜಿಹಾದ್? ನನ್ನ ಧರ್ಮಕ್ಕೆ ಕನ್ವರ್ಟ್ ಆಗು, ಇಲ್ಲಾಂದ್ರೆ ನಿನ್ನನ್ನು ಕತ್ತರಿಸಿ ಹಾಕ್ತೀನಿ ಅಂತ ಹೇಳಿ ರಾಜಾರೋಷವಾಗಿ ಮಾತನಾಡ್ತಿದ್ದಾನೆ ಮುಸ್ಲಿಂ ಯುವಕ ಅಂತಂದ್ರೆ ನಮ್ಮ ಪರಿಸ್ಥಿತಿ ಅಲ್ಲಿಗೆ ಹೋಗಿದೆ ಅಂತ ಹೇಳಿ ಹಿಂದೂ ಯುವತಿಯರು ಕಣ್ಣೀರು ಹಾಕ್ತಾ ಇದ್ದಾರೆ. ಲವ್ ಮಾಡೋಕ್ಕಿಂತ ಮುಂಚೆ ನೀನೇನು ನನ್ನ ಧರ್ಮಕ್ಕೆ ಕನ್ವರ್ಟ್ ಆಗುವ ಅವಶ್ಯಕತೆ ಇಲ್ಲ, ಎಲ್ಲ ಧರ್ಮನೂ ಒಂದೇ ಅಂತ ಹೇಳ್ತಾ ಇದ್ದಂತಹ ಯುವಕ ಈಗ ನನ್ನ ಧರ್ಮಕ್ಕೆ ಕನ್ವರ್ಟ್ ಆಗು ಅಂತಿದ್ದಾರೆ. ಇದೆಲ್ಲೋ ಉತ್ತರ ಪ್ರದೇಶದಲ್ಲೋ, ಬಿಹಾರದಲ್ಲೋ, ಜಮ್ಮು ಕಾಶ್ಮೀರದಲ್ಲೋ ನಡೆದಿರುವಂತಹ ವಿಚಾರ ಅಲ್ಲ, ಬದಲಿಗೆ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ವಿಚಾರ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ವರದಿಯಾಗಿದೆ. ನಾನು ಪ್ರೀತಿಸಿದಂತಹ ಹಿಂದೂ ಯುವತಿ ಮುಸ್ಲಿಂ ಮತಕ್ಕೆ ಕನ್ವರ್ಟ್ ಆಗದೆ ಹೋದ್ರೆ ಆಕೆಯನ್ನ ಕೊಂದು 32 ತುಂಡು ಮಾಡ್ತೇನೆ ಅಂತ ಹೇಳಿ ಮುಸ್ಲಿಂ ಯುವಕನೋರ್ವ ಬೆದರಿಕೆ ಹಾಕಿದ್ದಾನೆ. ಆ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಸ್ವತಃ ಸಂತ್ರಸ್ತ ಹಿಂದೂ ಯುವತಿ ಮಾಧ್ಯಮಗಳಿಗೆ ಹತ್ಕೊಳ್ತಾ ಮಾತನಾಡಿರುವಂಥದ್ದು. ಮತಾಂತರಗೊಂಡರಷ್ಟೇ ಮದುವೆ ಆಗ್ತೀನಿ, ಇಲ್ದಿದ್ರೆ ದೆಹಲಿ ಮಾದರಿಯಲ್ಲಿ ಕೊಂದು 32 ಪೀಸ್ ಮಾಡ್ತೀನಿ, ಬಳಿಕ 2ನೇ ಮದುವೆ ಆಗ್ತೀನಿ, ನಿನಗೆ ತಲಾಕ್ ಕೊಟ್ಟು ಸತ್ತ ಮೇಲೆ ಇನ್ನೇನು ಕೊಡೋದು ನೀನು? ಯುವತಿಗೆ ಮನ ಬಂದಂತೆ ಹಲ್ಲೆಯನ್ನ ನಡೆಸಿ ಬೆದರಿಕೆ ಹಾಕಿರುವಂಥದ್ದು. ನಾಚಿಕೆ ಮಾನ ಮರ್ಯಾದೆ ಇದೆಯೋ ಅಥವಾ ಎಲ್ಲ ಕಳೆದೋಗಿದೆಯೋ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಬದುಕ್ತಿರುವಂತಹ ಪ್ರಪಂಚ ಹೇಗಾಗಿದೆ ಅಂತಂದ್ರೆ ಲವ್ ಮಾಡೋಕ್ಕೂ ಕೂಡ ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಬೆಂಗಳೂರಿನ ಸದ್ದುಗುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ. ಸ್ಥಳೀಯ ನಿವಾಸಿ ಉಸ್ಮಾನ್ ಅಂತ ಹೇಳಿ ಆ ಪುಣ್ಯಾತ್ಮನ ಹೆಸರು. ಆತ ಸಂತ್ರಸ್ತ ಯುವತಿ ಲವ್ ಜಿಹಾದ್ನ ಗಂಭೀರ ಆರೋಪವನ್ನು ಹೊರಿಸಿದ್ದಾಳೆ. ಈ ಸಂಬಂಧ ಯುವತಿ ಸದ್ದುಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲೆ ಮಾಡಿದ್ದಾಳೆ. ಯುವತಿ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಪ್ರೀತಿ ಮಾಡಿ ಬಳಿಕ ಮದುವೆಯಾಗುವುದಾಗಿ ನಂಬಿಸಿ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಇದ್ದು ತದಾದ ನಂತರ ನಮ್ಮ ಧರ್ಮಕ್ಕೆ ಮತಾಂತರ ಆಗುವಂತ ಹೇಳಿ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ ಅನ್ನುವಂಥದ್ದು. ಪ್ರೀತಿಗೆ ಧರ್ಮವಿಲ್ಲ, ಜಾತಿ ಇಲ್ಲ, ಭೇದ ಇಲ್ಲ ಅಂತ ಯಾರೋ ಪುಣ್ಯಾತ್ಮರು ಹೇಳಿದ್ದಾರೆ. ಆ ಪುಣ್ಯಾತ್ಮರು ಎಲ್ಲಿ ಸಿಗ್ತಾರೆ ಅಂತ ನನಗೊಂದು ಸ್ವಲ್ಪ ಹೇಳ್ಬಿಡಿ. ಆರೋಪಿ ಇಷ್ಟಕ್ಕೂ ಯುವತಿ ಆರೋಪ ಮಾಡಿದ್ದೇನು ಅಂತ ನೋಡುವುದಾದ್ರೆ, ಆರೋಪಿ ಉಸ್ಮಾನ್ ಸಂತ್ರಸ್ತಿಗೆ ಕಳೆದ 2 ವರ್ಷಗಳ ಹಿಂದೆ ಸ್ನೇಹಿತರ ಮೂಲಕ ಪರಿಚಯ ಆಗಿದ್ದಂತೆ. ಬಳಿಕ ಇಬ್ಬರ ಸ್ನೇಹ ಪ್ರೀತಿಗೆ ತಿರುಗಿತ್ತಂತೆ. ಆರಂಭದಲ್ಲಿ ಅನ್ಯಕೋಮಿಯ ಯುವಕ ಮುಸ್ಲಿಂ ಹುಡುಗ ಅನ್ನುವಂತಹ ಕಾರಣಕ್ಕೆ ಯುವತಿ ಪ್ರೀತಿಯನ್ನ ನಿರಾಕರಣೆ ಮಾಡಿದ್ಲಂತೆ. ಆ ವೇಳೆ ಉಸ್ಮಾನ್ ಒಂದು ಮಾತು ಹೇಳ್ತಾನೆ, ನೀನು ಪ್ರೀತಿಯನ್ನ ಒಪ್ಕೋ, ಇಲ್ಲ ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ. ನಮ್ಮ ಜೀವ ನಾವು ನೋಡ್ಕೊಂಡ್ರೆ ಸಾಕು, ಕಂಡೋರ್ ಜೀವನ ಸುಧಾರಿಸ್ತೀನಿ, ಉದ್ಧಾರ ಮಾಡ್ತೀನಿ ಅಂತ ಹೋದ್ರೆ ಹಿಂಗೆ ಆಗುತ್ತೆ. ಬಳಿಕ ಮತಾಂತರ ಆಗೋದು ಬೇಡ, ಮದುವೆ ಆಗೋಣ ಅಂತ ಹೇಳಿ ಯುವತಿಯನ್ನ ನಂಬಿಸಿದ್ನಂತೆ. ಉಸ್ಮಾನ್ ಮಾತಿಗೆ ಮರಳಾಗಿರುವಂತಹ ಯುವತಿ ನಂತರ ಪ್ರೀತಿಗೆ ಒಪ್ಕೊಂಡಿದ್ದಾಳೆ. ಇಬ್ರು 1-1.5 ವರ್ಷ ಲವ್ ಮಾಡಿದ್ದಾರೆ. ಲಿವಿಂಗ್ ಟುಗೆದರ್ನಲ್ಲಿ ರಿಲೇಶನ್ಶಿಪ್ನಲ್ಲಿ ಇದ್ದಾರೆ. ನಂತರ ಯುವತಿ ಮದುವೆ ಆಗುವಂತ ಕೂತ್ಕೊಂಡಿದ್ದಾಳೆ. ಉಸ್ಮಾನ್ ಹೇಳ್ತಾನೆ, ಆಗ ಮತಾಂತರ ಆಗಬೇಕು, ನೀನು ಮತಾಂತರ ಆಗು, ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಯಾವ ಥರ ದರಿದ್ರ ಲವ್ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಉಸ್ಮಾನ್ ಮಾತಿಗೆ ಮರುಳಾಗಿ ಪ್ರೀತಿ ಮಾಡಿದ ಮೇಲೆ ಆ ರೀತಿಯಾಗಿ ಹೇಳಿರುವಂಥದ್ದು. ಪ್ರೀತಿ ಪ್ರೇಮ ಅಂತ ಸುತ್ತಾಡಿ ಉಸ್ಮಾನ್ ಮದುವೆ ಆಗೋದು ಬೇಡ ಅಂತ ಹೇಳಿ ವರಸೆಯನ್ನು ತೆಗೆದಿದ್ದಾನೆ. ಮತಾಂತರವಾದ್ರೆ ಮಾತ್ರ ಮದುವೆ ಆಗ್ತೀನಿ, ಇಲ್ದಿದ್ರೆ ದೆಹಲಿಯ ಮಾದರಿಯಲ್ಲಿ ನಿನ್ನನ್ನು ಕೊಂತೀನಿ, 32 ಪೀಸ್ ಮಾಡ್ತೀನಿ, ಆ ಪೀಸನ್ನ ನಾನು ಲೆಕ್ಕ ಹಾಕ್ತೀನಿ, 2ನೇ ಮದುವೆ ಆಗ್ತೀನಿ ನೀನು ಕೊಂದು ಅಂತ ಹೇಳಿ ಯುವತಿಗೆ ಮನ ಬಂದಂತೆ ಹಲ್ಲೆ ಮಾಡಿರುವಂತಹ ಘಟನೆ. ಅಲ್ಲದೆ 32 ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿಟ್ಟು ಇನ್ನೊಂದು ಮದುವೆ ಆಗ್ತೀನಿ ಅಂತ ಹೇಳಿ ಬೆದರಿಕೆ ಕೊಟ್ಟಿದ್ದಂತೆ. ಸಾಕಿ ಬೆಳೆಸಿದ್ ನೀನೇನಪ್ಪ? ಲವ್ ಜಿಹಾದ್ ಅಂತೆ, ಲವ್ ಜಿಹಾದ್. ಇದೇ ವೇಳೆ ಉಸ್ಮಾನ್ ಡ್ರಗ್ಸ್ ಅಡಿಕ್ಟ್ ಎನ್ನುವಂತಹ ವಿಚಾರವನ್ನ ಯುವತಿ ಬಾಯ್ಬಿಟ್ಟಿದ್ದಾಳೆ. ಹಣ ಮತ್ತು ಚಿನ್ನವನ್ನ ವಂಚಿಸಿದ್ದಲ್ಲದೆ ಯುವತಿಯ ಖಾಸಗಿ ಫೋಟೋವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಮತ್ತು ಬಲವಂತವಾಗಿ ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾ ಇದ್ದಾನೆ ಎನ್ನುವಂತಹ ಆರೋಪ. ಉಸ್ಮಾನ್ನಿಂದ ತೀವ್ರ ಮನನೊಂದಿರುವಂತಹ ಯುವತಿ 2 ಬಾರಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾಳಂತೆ. ಮಾರ್ಚ್ನಲ್ಲಿ ಸದ್ದುಗುಂಟೆ ಠಾಣೆಯಲ್ಲಿ ದೂರನ್ನ ನೀಡಿದಂತಹ ಯುವತಿ ಇದೀಗ ಸರಿಯಾದ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಪೊಲೀಸರು ಹಿಂದೇಟು ಹಾಕ್ತಾ ಇದ್ದಾರೆ. ತಾನು ಹೇಳಿದಂತೆ FIR ಮಾಡದೆ ಚಾರ್ಜ್ ಶೀಟ್ ಮಾಡಿಲ್ಲ, ನನಗೆ ಸೂಕ್ತ ನ್ಯಾಯ ಕೊಡಿಸಿ ಅಂತ ಹೇಳಿ ಮಾಧ್ಯಮಗಳ ಮುಂದೆ ತನ್ನ ಅಳಲನ್ನು ತೋಡ್ಕೊಳ್ತಾ ಇದ್ದಾಳೆ.
ಲವ್ ಮಾಡಬೇಕಾದ್ರೆ ದಯವಿಟ್ಟು ಈ ಚಿಕ್ಕ ಚಿಕ್ಕ ಮಕ್ಕಳಿದಾರಲ್ಲ ನೋಡ್ಕೊಳ್ಳಿ, ಜೈ ಅಂದ್ಕೊಂಡು ಲವ್ ಮಾಡೋದಲ್ಲ. ನಿಮ್ಮ ಸುತ್ತಮುತ್ತ ಯಾವ ಥರ ಜನ ಇದ್ದಾರೆ, ಪ್ರೀತಿಯ ಬಲೆ ಯಾಕೆ ಬೀಸಿದ್ದಾರೆ ಅನ್ನುವಂತಹ ಕಾಮನ್ ಸೆನ್ಸ್ ಇಟ್ಕೊಳ್ಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.